ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ್ ಅಕಾಡೆಮಿ. ಡಿಪ್ಲೊಮಾ ಸ್ಟೂಡೆಂಟ್ಸ್ ಇನ್ನೇನು ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗಬೇಕು ಅಂತ ಕಾಯ್ತಾ ಇದ್ರಿ. ಎಕ್ಸಾಮ್ ಬರೆದ್ರಿ, ರಿಸಲ್ಟ್ ಬಂತು. ಅದರಲ್ಲೂ ಎಷ್ಟೋ ಲೋಪದೋಷಗಳಿದ್ವು. ಬಟ್ ಎನಿಹಾವ್ ಈಗ ಆಪ್ಷನ್ ಎಂಟ್ರಿನೂ ಆಗಿತ್ತು. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಕೆಲವೊಂದು ಕಾಲೇಜಸ್ಗಳು ಅಲಾಟ್ ಆಗಿದೆ ಅಕಾರ್ಡಿಂಗ್ ಟು ಯುವರ್ ವಿಶ್, ಅಥವಾ ನಿಮ್ಮ ವಿಶ್ ಇಲ್ಲದೆ ಇದ್ರೂ ಇಷ್ಟ ಇಲ್ಲದೆ ಇರೋ ಕಾಲೇಜುಗಳು ಸಿಕ್ಕಿರ್ಬೋದು, ಬಿಕಾಸ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನಲ್ಲಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಇರ್ತಕ್ಕಂಥ ಟೇಬಲ್ ನೋಡಿ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸ್ ಅನ್ನು ಆಯ್ಕೆ ಮಾಡಲು ಚಾಯ್ಸ್ ಸೆಲೆಕ್ಷನ್ ಅಂತಂದ್ಬಿಟ್ಟು ಡೇಟ್ ಕೊಟ್ಟಿದ್ದಾರೆ. ಏನು 18ನೇ ತಾರೀಕು ಜುಲೈ 18, 2025ರಿಂದ 19 ಜುಲೈ 2025ರವರೆಗೆ, ಅಂದರೆ 3 PM ವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಪಾಯಿಂಟ್, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು. ಅಂದರೆ ಏನು, 21ನೇ ತಾರೀಕು ಏನು ಮಾಡಬೇಕು, ನೀವು ಯಾರ್ಯಾರು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಚೂಸ್ ಮಾಡಿರ್ತೀರ ಅಲ್ವಾ, ಅವರು 21ನೇ ತಾರೀಕಿನವರೆಗೂ ನಿಮಗೆ ಅವಕಾಶ ಇರುತ್ತೆ ಚಲನ್ನ ಡೌನ್ಲೋಡ್ ಮಾಡೋದಕ್ಕೆ. ಓಕೆ, ದೆನ್ ಶುಲ್ಕ ಪಾವತಿ ಮಾಡುವುದು. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಚಲಾನ್ ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, ಚಾಯ್ಸ್ 1 ಅಂತಂದ್ರೇನು, ಚಾಯ್ಸ್ 2 ಅಂತಂದ್ರೇನು ಅಂತೆಲ್ಲ ಇದೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಒಟ್ಟಿನಲ್ಲಿ ಈ ಚಾಯ್ಸ್ 1 ಚಾಯ್ಸ್ 2 ಚೂಸ್ ಮಾಡಿರೋರು ನೀವು ಪೇಮೆಂಟ್ ಮಾಡಬೇಕಾಗಿರೋದು ವಿತಿನ್ 21st ಆಫ್ ದಿಸ್ ಮಂತ್, ಅಂದರೆ ಈ ಜುಲೈ 21st ಒಳಗಡೆ. ಅಂದರೆ 4 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ಅವತ್ತಿನ ದಿನದವರೆಗೂ. ಸೊ ಅಷ್ಟರೊಳಗಡೆ ನೀವು ಪೇಮೆಂಟ್ ಮಾಡಬೇಕು. ಓಕೆ, ದೆನ್ ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಹಾಗೂ ಪ್ರವೇಶ ಪಡೆಯಲು ಕಾಲೇಜಿಗೆ ವರದಿ ಮಾಡುವುದು ಅಂತ ಇದೆ. ಅಂದರೆ ಅಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ, ಜುಲೈ 18ಇಂದ ಜುಲೈ 21. ಅಂದರೆ ಈಗ ಚಾಯ್ಸ್ 1 ಕ್ಲಿಕ್ ಮಾಡಿರೋರು ಯಾರು, ನಮಗೆ ಈ ಕಾಲೇಜ್ ಇಷ್ಟ ಇದೆ, ನಾವು ಈ ಕಾಲೇಜ್ಗೆ ಹೋಗ್ತೀವಿ ಅನ್ನೋರು ಚಾಯ್ಸ್ 1 ಅಂತ ಕರಿತೀವಿ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್, ನಿಮಗೆ NI ಕಾಲೇಜ್ ಇಷ್ಟ ಇದೆ ಮೈಸೂರಲ್ಲಿ ಅಂತಂದರೆ, NI ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವೇನು ಮಾಡ್ತೀರಾ, ದುಡ್ಡು ಮೀನ್ಸ್ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು ಪೇ ಮಾಡಿಬಿಟ್ಟು. ಓಕೆ, ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಯಾಕಂದರೆ 4 ಚಾಯ್ಸ್ಗಳಿರುತ್ತೆ ನಿಮಗೆ. ಓಕೆ, ಸೊ ಈಗ ಇಲ್ಲಿಗೆ ಬರೋಣ. ಚಾಯ್ಸ್ 1 ಅಂತಂದ್ರೇನು, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ. ಅಂದ್ರೇನು, ಈಗ ನಿಮಗೆ ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, ನಿಮಗೆ ಇಷ್ಟವಾಗಿರೋ ಕಾಲೇಜ್ ಸಿಕ್ಕಿದೆ, ಬ್ರ್ಯಾಂಚ್ ಸಿಕ್ಕಿದೆ ಅಂತಂದರೆ ಆಬ್ವಿಯಸ್ಲಿ ನೀವು ಬೇರೆ ಸೆಕೆಂಡ್ ಚಾಯ್ಸಿಗೆ ಹೋಗೋದೇ ಇಲ್ಲ. ಸೊ ಚಾಯ್ಸ್ 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಯ್ಸ್ 1 ಅಭ್ಯರ್ಥಿಗಳು ಪಾಲಿಸಬೇಕಾದ ಹಂತಗಳು ಅಂತ ಇದೆ. ಫಸ್ಟ್ ಏನು ಮಾಡಬೇಕು, ಶುಲ್ಕ ಪಾವತಿ, ಅಂದರೆ ನೀವು ಪೇಮೆಂಟ್ ಮೀನ್ಸ್ ಅಡ್ಮಿಷನ್ ಫೀಸ್ ಎಲ್ಲ ಕಟ್ಟಬೇಕು. ಎರಡನೇ ಹಂತ ಏನು, ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮೂರನೇ ಹಂತ ಏನಪ್ಪ ಅಂತಂದರೆ, ನೀವೇ ಸ್ವತಃ ಖುದ್ದಾಗಿ ಕಾಲೇಜಿಗೆ ಹೋಗಬೇಕು. ಅಲ್ಲಿ ನೀವೇನು ಮಾಡಬೇಕು, ರಿಪೋರ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲ ದಾಖಲೆಗಳು, ನಿಮ್ಮದು ಏನು ಸ್ಟಡಿ ಸರ್ಟಿಫಿಕೇಟ್ಸು, ಇನ್ಕಮ್ ಸರ್ಟಿಫಿಕೇಟು, ಏನೇನೆಲ್ಲ ನೀವು ವೆರಿಫಿಕೇಷನ್ ಟೈಮಲ್ಲಿ ತೊಗೊಂಡೋಗಿರ್ತೀರಲ್ವ ಅದನ್ನೆಲ್ಲ ತೊಗೊಂಡೋಗ್ಬೇಕು. ಜೊತೆಗೆ ನೀವು ಯಾವ ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಆ ಮೊಬೈಲ್ ತೊಗೊಂಡೋಗಲೇಬೇಕು. ಯಾಕೆ ಅಂತಂದರೆ 4th ರೌಂಡಲ್ಲಿ ಮೀನ್ಸ್ 4ನೇ ಹಂತ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ನಿಮ್ಮದು ಫೇಸ್ ರಿಕಗ್ನೈಸೇಷನ್ ಮಾಡಿಬಿಟ್ಟು ನಿಮಗೆ ಮೊಬೈಲ್ಗೆ ಒಂದು OTP ಕಳಿಸ್ತಾರೆ. ಈಗ ನೀವೇನ ಆ ಕ್ಯಾಂಡಿಡೇಟು ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಫೇಸ್ ರಿಕಗ್ನೈಸೇಷನ್ ಮಾಡಿ ದೆನ್ ನಿಮಗೆ ಮೊಬೈಲ್ಗೆ OTP ಬರುತ್ತೆ. ಆ OTPನ ನೀವು ಕನ್ಫರ್ಮ್ ಮಾಡಿದ್ರೆ ಅಲ್ಲಿ ನಿಮಗೆ 5ನೇ ಅಂತ ನೋಡಿ, OTP ವೆರಿಫಿಕೇಷನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರನ್ನು ಕಾಲೇಜಿನವರು ಅವರ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡುವುದು. ಓಕೆನಾ. ಸೊ ನೀವು ಅಲ್ಲಿಗೆ ಹೋದರೆ ಫೇಸ್ ರಿಕಗ್ನೈಸೇಷನ್ ಆದಮೇಲೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಆ OTP ಹೇಳಿದಾದಮೇಲೆ ಅಲ್ಲೇ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ ನಿಮಗೆ. ಓಕೆ, ಅವರೇ ಕೊಡ್ತಾರೆ ಕಾಲೇಜವರು. ಇದು ಈ ಡೀಟೇಲ್ಸ್ ಬಂದ್ಬಿಟ್ಟು ಚಾಯ್ಸ್ 1 ಅವರಿಗೆ. ಹಾಗಾದರೆ ಚಾಯ್ಸ್ 2 ಏನು, ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಅಂದರೆ ಅರ್ಥ ಏನು, ನಿಮಗೀಗ ಆಲ್ರೆಡಿ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆದರೆ ನಿಮ್ಗೆ ಇನ್ನೂ ಬೆಟ್ರ್ ಚಾಯ್ಸ್ ನೋಡ್ತಾ ಇರ್ತೀರ. ಈಗ ಫಾರ್ ಎಕ್ಸಾಂಪಲ್ XYZ ಕಾಲೇಜ್ ಏನೋ ಸಿಕ್ಕಿರುತ್ತೆ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಇನ್ನೂ ಸಿಗುತ್ತೆ ಏನೋ ಒಂದು ಆಸೆ ಇರುತ್ತೆ ನಿಮಗೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡಿಗೆ ನಾವು ಬರ್ತೀವಿ. ಒಟ್ನಲ್ಲಿ ಫಸ್ಟಲ್ಲಿ ಸಿಕ್ಕಿರೋದು ನಮ್ಗೆ ಇಷ್ಟ ಇದೆ, ಆದರೆ ಸೆಕೆಂಡ್ರಲ್ಲಿ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ಏನೋ ಒಂದು ಆಸೆ. ಆ ಥರ ಇರೋರು ಚಾಯ್ಸ್ 2ನ ನೀವು ಚೂಸ್ ಮಾಡಿಕೊಡಿ. ಓಕೆ, ಚಾಯ್ಸ್ 2 ಅಭ್ಯರ್ಥಿಗಳು ನೋಡಿ ಏನು ಫಾಲೋ ಮಾಡಬೇಕು ಅಂತಂದರೆ, 2ನೇ ಸುತ್ತಿನಲ್ಲಿ ಇಚ್ಛೆ ಹಾಗೂ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ತೋರಿಸಲಾಗುವುದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ,
ನೀವೊಂದು 20 ಕಾಲೇಜ್ ಹಾಕಿರ್ತೀರ ಅಂತ ಇಟ್ಕೊಳ್ಳಿ. 20 ಕಾಲೇಜ್ನಲ್ಲಿ 10ನೇ ಕಾಲೇಜ್ ನಿಮಗೆ ಮೀನ್ಸ್ 10ನೇ ಆಪ್ಷನ್ ಯಾವ್ದು ಕೊಟ್ಟಿರ್ತೀರೋ ಆ ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ಅಂತಂದರೆ ಆ 1 to 10th ಏನು ಕಾಲೇಜಸ್ಗಳಿರ್ತಾವಲ್ಲ ಅವುಗಳನ್ನು ಮಾತ್ರ ನಿಮಗೆ ತೋರಿಸ್ತಾ ಇರುತ್ತೆ. ಯಾಕೆಂದರೆ 10th ಕಾಲೇಜೇ ನಿಮಗೆ ಅಲಾಟ್ ಆಗಿರುತ್ತೆ ಅಂದರೆ 10th ನೆಕ್ಸ್ಟ್ ಇರ್ತಕ್ಕಂಥ ಇನ್ನೂ 10 ಕಾಲೇಜಸ್ಗಳನ್ನು ತೋರಿಸೋದಿಲ್ಲ. ಓಕೆ, ಇದೇನು 1 to 10th ಅಂತ ಇರುತ್ತಲ್ಲ ಆ ಕಾಲೇಜಸ್ ಮೀನ್ಸ್ ನೀವೇನು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತೀರ ಪ್ರಿಯಾರಿಟಿ ವೈಸು 1 2 3 4 ಅಂತ. ಸೊ 1 to 10 ಮಾತ್ರ ನಿಮಗೆ ವಿಸಿಬಲ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವೇನು ಮಾಡ್ಕೋಬೋದು, ಅದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೈಯರ್ ಆರ್ಡರ್ ಆಪ್ಷನ್ಸ್ಗಳು ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಅವರು ಕೂಡ ಕೊಟ್ಟಿದ್ದಾರೆ. 2ನೇ ಸುತ್ತಿನಲ್ಲಿ ಈ ಮೇಲಿನ ಯಾವುದೇ ಆಪ್ಷನ್ಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಅಂದರೆ ಈಗ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 10 ಎಂಟ್ರೀಸ್ ಏನಿರುತ್ತಲ್ಲ ಅಲ್ಲಿ ನಿಮಗೆ ಅದರ ಬೇರೆದು ಅಲಾಟ್ ಆಯ್ತಪ್ಪ ಅಂತಂದರೆ ಆಟೋಮೆಟಿಕ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ್ದು ಕಾಲೇಜ್ ಅಲಾಟ್ ಆಗಿರುತ್ತೋ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಅದನ್ನು ರದ್ದುಗೊಳಿಸ್ತಾರೆ ಅವರು. ಓಕೆ, ದೆನ್ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಅಭ್ಯರ್ಥಿಯ ಹೆಸರಿನಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. ಅರ್ಥ ಏನೋ, ಈಗ ನಿಮಗೆ ಸೆಕೆಂಡ್ ಚಾಯ್ಸಲ್ಲಿ ಸೆಕೆಂಡ್ ರೌಂಡಲ್ಲಿ ಏನಾದ್ರು ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಲಿಲ್ಲಪ್ಪ. ಓಕೆ, ಮೀನ್ಸ್ ನೀವು ಇನ್ನೂ ಬೆಟರ್ ಆಪ್ಷನ್ನೇ ಕಾಯ್ತಾ ಇದ್ರಿ, ಬಟ್ ಯಾವುದೋ ಬೆಟರ್ ಆಪ್ಷನ್ ಇನ್ನೂ ಸಿಕ್ಕಿಲ್ಲ. ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಏನಾಗ್ಬಿಡುತ್ತೆ, ನಿಮಗೆ ಫೈನಲ್ ಆಗಿಬಿಡುತ್ತೆ. ಓಕೆ, ಇನ್ ಕೇಸ್ ಬೇರೆ ಕಾಲೇಜ್ ಅಲಾಟ್ ಆದರೆ ಮಾತ್ರ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜು ಕ್ಯಾನ್ಸಲ್ ಆಗೋದು. ಅರ್ಥ ಆಯ್ತಾ? ಇದು ಚಾಯ್ಸ್ 2 ಅಂತ ಕರಿತೀವಿ. ದೆನ್ ಕಮಿಂಗ್ ಟು ಚಾಯ್ಸ್ 3 ಏನಪ್ಪ ಅಂತಂದರೆ, ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ ಅಂತ. ಅರ್ಥ ಏನು, ಇವರು ಯಾರು ಚಾಯ್ಸ್ 3 ಚೂಸ್ ಮಾಡ್ತಾಯಿದ್ರೆ ಅವರಿಗೆ ಇವಾಗ ಸ್ಯಾಟಿಸ್ಫೈಡ್ ಇರೋದಿಲ್ಲ, ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟ ಇರೋದಿಲ್ಲ ನಿಮಗೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಆ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಚಾಯ್ಸ್ 3 ಚೂಸ್ ಮಾಡ್ತೀರಾ. ಸೊ ದಟ್ ಈಗೇನು ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ನಿಮ್ಗೇನು ಕಾಲೇಜ್ ಅಲಾಟ್ ಆಗುತ್ತಲ್ಲ ಅದು ಫೈನಲ್ ಆಗುತ್ತೆ. ಓಕೆ, ಸೊ ಬಿ ಕೇರ್ಫುಲ್. ಲೈಕ್ ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಚಾಯ್ಸ್ 3 ಚೂಸ್ ಮಾಡಿಬಿಡ್ತೀರಾ. ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಕಾಲೇಜ್ಗಳು ಅಲರ್ಟ್ ಆಗದೇ ಇರೋ ಚಾನ್ಸಸ್ ಕೂಡ ಇದೆ. ಬಿಕಾಸ್ ನಿಮ್ಮದು ರ್ಯಾಂಕಿಂಗ್ ತುಂಬ ಬಂದಿದೆ ಅಂತಂದರೆ ಕಾಲೇಜ್ಗಳು ಅಲರ್ಟ್ ಆಗೋಲ್ಲ. ಸೊ ಸೇಫರ್ ಸೈಡ್ ಲೈಕ್ ಚಾಯ್ಸ್ 1 ಆರ್ ಚಾಯ್ಸ್ 2 ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ಓಕೆನಾ? ಸೊ ಚಾಯ್ಸ್ 3 ಇಷ್ಟೇ, ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀನಿ ಅಂತ. ಇವರು ಯಾವುದೇ ಥರ ಈಗಲೇ ಪೇಮೆಂಟ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಓಕೆ, ಓನ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಯಾರು ಚೂಸ್ ಮಾಡಿರ್ತಾರಲ್ಲ ಅವ್ರು ಮಾತ್ರ ಪೇಮೆಂಟ್ ಮಾಡಿ ಅದೇನು ಪ್ರೊಸೀಜರ್ ಇದೆಯಲ್ಲ ಅದನ್ನು ಫಾಲೋ ಮಾಡಬೇಕು. ಓಕೆನಾ? ದೆನ್ ಕಮಿಂಗ್ ಟು ಚಾಯ್ಸ್ 4 ಏನಪ್ಪ ಅಂತಂದರೆ, ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ಸೀಟು ಬೇಡ ಹಾಗೂ ನನಗೆ ಮುಂದಿನ ಸುತ್ತಿನಲ್ಲೂ ಸಹ ಯಾವುದೇ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಅರ್ಥ ಏನು, ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟು ನನಗಿಷ್ಟ ಇಲ್ಲ, ಹಾಗೆ ನಾನು ಸೆಕೆಂಡ್ ರೌಂಡ್ಗೂ ಕೂಡ ನಾನು ಹೋಗೋದಿಲ್ಲ. ಒಟ್ಟಿನಲ್ಲಿ ನನಗೆ ಈ DCET 2025 ಅಂತ ಏನು ಈ ಪ್ರೊಸೀಜರ್ ನಡೀತಾ ಇದೆ ಇಂಜಿನಿಯರಿಂಗ್ ಜಾಯ್ನ್ ಆಗೋದಕ್ಕೆ, ನನಗೆ ಈ ಚಾಯ್ಸ್ಗಳು ನನಗಿಷ್ಟ ಇಲ್ಲ ಅಂತಂದ್ಬಿಟ್ಟು ಅವ್ರು ಏನು ಮಾಡ್ಕೋಬೋದು, ಚಾಯ್ಸ್ 4ನ ಚೂಸ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟೇ ಗೈಸ್, ನಿಮಗೆ ಕ್ಲಿಯರ್ ಕಟ್ಟಾಗಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನು ಹೇಳುತ್ತೆ ಅಂತ ಹೇಳಿದ್ದೀನಿ. ಸೊ ಬಿ ಕೇರ್ಫುಲ್, ತಪ್ಪು ನಿರ್ಧಾರಗಳನ್ನು ತಗೋಬೇಡಿ. ಬಿಕಾಸ್ ಒಂದು ಸಣ್ಣ ಮಿಸ್ಟೇಕ್ ಕೆನ್ ಸ್ಪಾಯ್ಲ್ ಯುವರ್ ಆ್ಯಂಬಿಷನ್. ನಿಮಗೆ ಏನೋ ಒಂದು ಇಷ್ಟ ಇರುತ್ತೆ, ಯಾವುದೋ ಒಂದು ಫೋರ್ಸಿಗೆ ಯಾವುದೋ ಒಂದು ಕಾಲೇಜ್ ಚೂಸ್ ಮಾಡಿಬಿಡ್ತೀರಾ, ಯಾವುದೋ ಒಂದು ಬ್ರಾಂಚಿಗೆ ಹೋಗ್ಬಿಡ್ತೀರಾ. ಸೊ ಆ ಥರ ಮಾಡ್ಕೋಬೇಡಿ. ಸೊ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಲೇಟ್ ಆಯಿತು ಅನಿಸುತ್ತೆ, ನಿನ್ನೆನೇ ಬಂದಿದೆ, ನನಗೆ ಟೈಮ್ ಆಗಿರಲಿಲ್ಲ. ಸೊ ಈಗ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗೆ ವಿದ್ಯಾಬೀರು ಅಕಾಡೆಮಿನ ನಮಗೆ ಏನು ಸಪೋರ್ಟ್ ಕೊಡ್ತಾ ಇರಿ, ನಿಮ್ಮ ಜೂನಿಯರ್ಸ್ಗೂ ಕೂಡ ರೆಫರ್ ಮಾಡಿ. ಅಗೈನ್ ಅಪ್ಕಮಿಂಗ್ ಡೇಸ್ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಯಾವುದಾದ್ರು ಸಬ್ಜೆಕ್ಟ್ ಡಿಫಿಕಲ್ಟಿ ಆಯಿತು, ಅದರಲ್ಲೂ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟಿ ಆಯಿತು ಅಂತಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.